Dear students, today we are discussing about a magnetic field around a long straight current carrying a conductor. ಅಂದರೆ ಒಂದು ಸ್ಟ್ರೈಟ್ ಕಂಡಕ್ಟರ್ ಇರುತ್ತೆ, ಸ್ಟ್ರೈಟ್ ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸ್ಟ್ರೈಟ್ ಕರೆಂಟಲ್ಲಿ ಏನಾಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ಸ್ಟ್ರೈಟ್ ಕರೆಂಟ್ನಲ್ಲಿ ಕರೆಂಟ್ ಪಾಸ್ ಆದಾಗ ಅದ್ರ ಅರೌಂಡ್ ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಅದಕ್ಕೆ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡ್ತಾಯಿದ್ವಿ ಬೈ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಇಟ್ ಈಸ್ ಎ ಇಂಪಾರ್ಟೆಂಟ್ ಡಿರೈವೇಷನ್ ಫಾರ್ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳ್ತಾರೆ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಬೈ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಓಕೆ, ಸೊ ನಿಮಗೆ ಒಂದು ಸಣ್ಣದೊಂದು ಚಿತ್ರ ಬರೆದಿದ್ದೀನಿ ನೋಡಿ. ದಿಸ್ ಈಸ್ ಎ ಸ್ಟ್ರೈಟ್ ಕಂಡಕ್ಟರ್, ದಿಸ್ ಈಸ್ ಎ ಸರ್ಕ್ಯುಲರ್ ಲೂಪ್, ಆರ್ ಇಸ್ ದ ರೇಡಿಯಸ್, ಡಿ ಎಲ್ ಇಸ್ ದ ಕರೆಂಟ್ ಎಲಿಮೆಂಟ್, ಪಾಯಿಂಟ್ ಬಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕಂಡಿದೆ. ಎಕ್ಸ್ಪ್ಲೈನ್ ಮಾಡೋದು. ಕನ್ಸಿಡರ್ ಎ ಕಂಡಕ್ಟರ್ carrying a current I. Let R is the radius of the loop and dl is the current element. Is as shown in the figure. ಸೊ ನಿಮಗೆ ಫಸ್ಟ್ ಪಿ ಯು ಸಿಲಿ ಒಂದು ಕಾನ್ಸೆಪ್ಟ್ ಗೊತ್ತು, ಇದನ್ನೇನು ಬರೀಬೇಕು ಅಂತೇನಿಲ್ಲ. ಏನು ಫಸ್ಟ್ ಪಿ ಯು ಸಿಲಿ ಕಾನ್ಸೆಪ್ಟ್ ಅಂದರೆ, ಸೊ ಡಾಟ್ ಪ್ರಾಡಕ್ಟ್ ಅಂತ ಒಂದು ಮಾಡಿದ್ವಿ. ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಇಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಎ ಬಿ ಇಂಟು ಕಾಸ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ದೆಮ್. ಫಸ್ಟ್ ಪಿ ಯು ಸಿಲಿ ಮಾಡಿದ್ವಿ. ಅಕಾರ್ಡಿಂಗ್ ಟು ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಕಾಸ್ ಆಫ್ ದೇರ್ ಆ್ಯಂಗಲ್ ಬಿಟ್ವೀನ್ ದೆಮ್. ಇದು ನಾವು ಬರೀಬೇಕು ಇಲ್ಲ. ಅದೇ ಥರ ಈ ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ಈ ಥರ ಬರೀತೀನಿ. ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೆಕ್ಟಾರ್ ಬಿ ಡಾಟ್ ವೆಕ್ಟಾರ್ ಡಿ ಎಲ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಅಕಾರ್ಡಿಂಗ್ ಟು ಡಾಟ್ ಪ್ರಾಡಕ್ಟು ವೆಕ್ಟಾರ್ ಬಿ ಲೈನ್ ಇಂಟಿಗ್ರಲ್ ವೆಕ್ಟಾರ್ ಬಿ ಇಂಟು ಡಾಟ್ ವೆಕ್ಟಾರ್ ಡಿ ಎಲ್ ಕಾಸ್ ಥೀಟಾ. ಓಕೆ ಸ್ಟೂಡೆಂಟ್ಸ್, ಇಯರ್ ನೋಡಿ, ಇದರಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ದ ಕರೆಂಟ್ ಮತ್ತು ಕರೆಂಟ್ ಎಲಿಮೆಂಟು, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಎಲಿಮೆಂಟು ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಪ್ಯಾರಲಲ್ ಇದ್ದಾಗ ಏನಾಗುತ್ತೆ, ಥೀಟಾ ಇಸ್ ಈಕ್ವಲ್ ಟು 0 ಆ್ಯಂಡ್ ಕಾಸ್ 0 ಬಿಕಮ್ಸ್ 1. ಎರಡು ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿದ್ದಾಗ ಥೀಟಾ ಇಸ್ ಈಕ್ವಲ್ ಟು 0, ದೆನ್ ಕಾಸ್ 0 ಬಿಕಮ್ಸ್ 1. ದೇರ್ಫೋರ್ ಎಬೋ ಈಕ್ವೇಷನ್ ಏನಾಗುತ್ತೆ, ಲೈನ್ ಇಂಟಿಗ್ರಲ್ ಆಫ್ ವೆಕ್ಟಾರ್ ಬಿ ಡಾಟ್ ವೆಕ್ಟಾರ್ ಡಿ ಎಲ್ ಇಸ್ ಈಕ್ವಲ್ ಟು, ಸೊ ಬಿ ಹಂಗೆ ಬರ್ಕೋತೀನಿ ಇಂಟು ಲೈನ್ ಇಂಟಿಗ್ರಲ್ ಅಪ್ಲೈ ಆಗೋದಕ್ಕೆ ಡಿ ಎಲ್ಗೆ, ಸೊ ಸಮೇಷನ್ ಅಪ್ಲೈ ಆಗೋದಕ್ಕೆ ಲೈನ್ ಇಂಟಿಗ್ರಲ್ ಡಿ ಎಲ್ಗೆ ಕಾಸ್ ಥೀಟಾ ಏನಾಯಿತು, 1 ಆಯಿತು. ಸೊ ಇಟ್ ಈಸ್ ಬಿಕಮ್ಸ್ 1. ವಾಟ್ ಈಸ್ ಲೈನ್ ಇಂಟಿಗ್ರಲ್ ಆಫ್ ವೆಕ್ಟಾರ್ ಡಿ ಎಲ್? ಇದು ಲೈನ್ ಇಂಟಿಗ್ರಲ್ ನಾವು ಸರ್ಕಂಫರೆನ್ಸ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸರ್ಕಂಫರೆನ್ಸ್? 2πr. ಸರ್ಕಂಫರೆನ್ಸ್ಗೆ 2πr ಸಬ್ಸ್ಟಿಟ್ಯೂಷನ್ ಮಾಡಿ. ಇಂಟಿಗ್ರೇಷನ್ ಆಫ್ ವೆಕ್ಟಾರ್ ಬಿ ಡಾಟ್ ವೆಕ್ಟಾರ್ ಡಿ ಎಲ್ ಇಸ್ ಈಕ್ವಲ್ ಟು ವೆಕ್ಟಾರ್ ಬಿ ಸಮೇಷನ್ ಡಿ ಎಲ್ ಅಂದ್ರೆ 2πr. ಸೊ ದಿಸ್ ಈಸ್ ಕಾಲ್ಡ್, ನಾನು ಏನು ಕರಿತೀನಿ, ಈಕ್ವೇಷನ್ 1. ಹೇಗೆ ಬಂತು ಅಂತ ಗೊತ್ತಾಗಿದೆ. ಡಾಟ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಕಾಸ್ ಥೀಟಾ, ಸೊ ಪ್ಯಾರಲಲ್ ಆಗಿದೆ, ಥೀಟಾ 0, ಇದು ಲೈನ್ ಇಂಟಿಗ್ರಲ್ 2πr ಸುತ್ತಾಡುತ್ತೆ, ಬಂದಿದೆ. ಫೈನ್. ಅಕಾರ್ಡಿಂಗ್ ಟು ನಾವು ಡಿರೈವ್ ಮಾಡೋದು ಯೂಸಿಂಗ್ ಯಾವುದು, ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 ಮಾರ್ಕ್ಸ್ ಕ್ವಶನ್ ಆರ್ 2 ಮಾರ್ಕ್ಸ್ ಕ್ವಶನ್. ದ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಸ್ಟೇಟ್ ದ ಫಾರ್ ಲೈನ್ ಇಂಟಿಗ್ರಲ್ ಆಫ್, ಸೊ the magnetic field and line element of any closed loop is always is equal to the product of the, so mu naught times the total current enclosed by the loop. So line integral of vector b dot vector dl is equal to mu naught into I. So we call equation 2. Now from using equation 1 and 2 ನೋಡಿ, left hand side are equal, right hand side must be equal. From equation 1 and 2, ಸೊ ಅಲ್ಲಿಗೆ ಇಲ್ಲೇನಿದೆ ಫಾರ್ಮುಲಾ b 2πr. ಸೊ ಇದು ಏನಕ್ಕೆ ಇದೆ ಕಡೆ, mu naught into I. ಸೊ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಿಬೇಕು, ಬಿ ಇಲ್ಲೇ ಇಟ್ಕೊಳ್ಳಿ. ರಿಮೈನಿಂಗ್ಸ್ ವಿಲ್ ಬಿ ಮೇಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕಮ್ಸ್ ಟು ಡಿನಾಮಿನೇಟರ್. ಅಲ್ಲಿಗೆ mu naught into I divided by 2πr. This is the expression for magnetic field.
This is the expression for magnetic field. If a current passing through a straight conductor, around the conductor using Ampere circuit law. Okay. ಸೊ ಇದರ 3 ಮಾರ್ಕ್ಸ್ ಕ್ವಶನ್ಗೆ ಕೇಳಿದ್ದೇನೆ ಎಕ್ಸಾಮಲ್ಲಿ. ಸೊ 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕೇಳ್ತೇನೆ. ಮೆನ್ಷನ್ ಆರ್ ರೈಟ್ ಅಂತ ಕೇಳಿದ್ರೆ ಡೈರೆಕ್ಟಾಗಿ ಬರೀಬೇಕು. B is equal to mu naught I divided by 2 pi r. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಟರ್ಮ್. I ಅಂದರೆ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್, r ಅಂದರೆ ಡಿಸ್ಟೆನ್ಸ್, mu naught ಅಂದರೆ ಪರ್ಮಿಯಬಿಲಿಟಿ ಇನ್ ಫ್ರೀ ಸ್ಪೇಸ್, 2 pi r ಕಾನ್ಸ್ಟೆಂಟ್. ನ್ಯೂಮ್ಯಾರಿಕಲ್ಸ್ ಕೇಳ್ಬೋದು. mu naught ಕಾನ್ಸ್ಟೆಂಟ್, 2 ಕಾನ್ಸ್ಟೆಂಟ್, ಪೈ ಕಾನ್ಸ್ಟೆಂಟು, ಕರೆಂಟ್ ಕೊಡ್ತಾನೆ ಎಷ್ಟು 2 ಆಂಪಿಯರ್ ಅಂತ, ರೇಡಿಯಸ್ ಕೊಡ್ತಾನೆ 0.1 ಮೀಟರ್ ಅಂತ. ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ 2 ಮಾರ್ಕ್ಸ್ ಕ್ವಶನ್. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 2 or ಮಾರ್ಕ್ಸ್ 3 ಮಾರ್ಕ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಟಾಪಿಕ್ಕು ಲಾಂಗ್ ಸೊಲನಾಯ್ಡ್ ಮತ್ತು ಟೊರಾಯ್ಡ್ ಅಂತ. ಲಾಂಗ್ ಸೊಲನಾಯ್ಡ್ ಮತ್ತು ಟೊರಾಯ್ಡ್. ಈ ಲಾಂಗ್ ಸೊಲನಾಯ್ಡ್ ಅಂದರೆ ಏನು? ಒಂದು ಡೆಫಿನೇಷನ್ ಬರುತ್ತೆ. ಏನಪ್ಪ ಲಾಂಗ್ ಸೊಲನಾಯ್ಡ್ ಅಂದರೆ ಇನ್ಸುಲೇಟೆಡ್ ವಯರ್, an insulated wire wounded on non-conducting cylinder in elliptical shape. Each loop acts as a current loop. ಅಂದರೆ ಇನ್ಸುಲೇಟೆಡ್ ವಯರ್ ನೋಡಿ, ಇನ್ಸುಲೇಟೆಡ್ ವಯರ್ ಅಂದರೆ ದಿಸ್ ವಯರ್ ಈಸ್ ಕಾಲ್ಡ್ ಇನ್ಸುಲೇಟೆಡ್ ವಯರ್. ನೋಡಿ ಈ ವಯರ್ ಕಾಣುತ್ತಲ್ವಾ, ದಿಸ್ ಈಸ್ ಕಾಲ್ಡ್ ಇನ್ಸುಲೇಟೆಡ್ ವಯರ್. ಈ ವಯರ್ನ ನಾವು ಸ್ಕಿನ್ ಔಟ್ ಮಾಡಿದ್ರೆ, ಸ್ಕಿನ್ ತೆಗೆದ್ರೆ ಒಳಗಡೆ ಏನಿರುತ್ತೆ ಕಂಡಕ್ಟಿಂಗ್ ಮಾಡಿರುತ್ತೆ. ಇದನ್ನೆಲ್ಲ ಸೇರಿ ಇನ್ಸುಲೇಟೆಡ್ ವಯರ್ ಅಂತ ಕರಿತೀವಿ. ಅಂಥ ಒಂದು ಇನ್ಸುಲೇಟೆಡ್ ವಯರ್ ಇದೆ, ಇದನ್ನು ಹೂಂಡ್ ಮಾಡಿದ್ದೀವಿ. ಹೂಂಡ್ ಅಂದರೆ ಸುತ್ತಿದ್ದೀವಿ. ಯಾವ ಥರ? ಎಲಿಕ್ ಶೇಪ್. ಎಲಿಕ್ ಶೇಪ್ ಅಂದರೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಮುಂದಕ್ಕೆ ಹೋಗೋದನ್ನ ಎಲಿಕ್ ಶೇಪ್ ಅಂತ ಕರೀತಾರೆ. ಯಾವುದ್ರ ಮೇಲೆ? ಸೊ ನಾನ್ ಕಂಡಕ್ಟಿಂಗ್ ಸಿಲಿಂಡರ್ ಅಂದರೆ ಇದು ಸಿಲಿಂಡರ್ ಶೇಪ್ ಇದೆ, ಇದು ಸಿಲಿಂಡರ್ ಶೇಪ್. ಈ ನಾನ್ ಕಂಡಕ್ಟಿಂಗ್ ಸಿಲಿಂಡರ್ನಲ್ಲಿ ಸೊ ಒಂದು ಇನ್ಸುಲೇಟೆಡ್ ವೈರ್ನ ಹೂಲ್ಡ್ ಮಾಡಿದಾಗ ಒಂದು ಬರೋಂಥ ಒಂದು ಇದನ್ನು ಏನು ಕರಿತೀವಿ ಅಂದರೆ ಸೊಲನಾಯ್ಡ್ ಅಂತ ಕರಿತೀವಿ. ವಾಟ್ ಈಸ್ ಸೊಲನಾಯ್ಡ್? ಸೊ ಸೊಲನಾಯ್ಡ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ an insulated wire wounding on non-conducting cylinder in form of helix. ಎಲಿಕ್ಸ್ ಅಂದರೆ ಈ ಥರ ಸುಳಿ ರೂಪ. ಎಲಿಕ್ಸ್ ಅಂದರೆ ಈ ಥರ ಬರ್ತದೆ. ಈ ಎಲಿಕ್ಸ್ ಶೇಪಲ್ಲಿ ಸುತ್ತೀವಿ. ದಿಸ್ ಈಸ್ ಕಾಲ್ಡ್ ಸೊಲನಾಯ್ಡ್. ಓಕೆ, ಅದರಲ್ಲಿ ಒಂದು ಲಾಂಗ್ ಸೊಲನಾಯ್ಡ್ ಅಂತ ಬರುತ್ತೆ. ವಾಟ್ ಈಸ್ ಮೆಂಟ್ ಬೈ ಲಾಂಗ್ ಸೊಲನಾಯ್ಡ್? ದ ಲೆಂತ್ ಆಫ್ ದ ಸೊಲನಾಯ್ಡ್ ಈಸ್ ಕಂಪ್ಯಾರಿಟಿವ್ಲಿ ಲಾರ್ಜರ್ ದ್ಯಾನ್ ದ ರೇಡಿಯಸ್ ಆಫ್ ದಿ ಸೊಲನಾಯ್ಡ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಸೊಲನಾಯ್ಡ್ ಅಂದ್ಕೊಳ್ಳಿ. ಲೆಂತ್ ಜಾಸ್ತಿ ಇದೆ, ರೇಡಿಯಸ್ ಇದು ಡಯಾಮೀಟ್ರು /2 ಮಾಡಿದ್ರೆ ಏನು ಬರುತ್ತೆ? ರೇಡಿಯಸ್ ಬರುತ್ತೆ. ಲೆಂತ್ ಜಾಸ್ತಿ ಇದೆ, ರೇಡಿಯಸ್ಸು ಕಮ್ಮಿ ಇದೆ. ಅಂಥ ಒಂದು ಸೊಲನಾಯ್ಡ್ ಕರಿತೀವಿ ಅಂದರೆ ಲಾಂಗ್ ಸೊಲನಾಯ್ಡ್. ವಾಟ್ ಈಸ್ ಲಾಂಗ್ ಸೊಲನಾಯ್ಡ್ ಅಂದ್ರೇನು? ದ ಲೆಂತ್ ಆಫ್ ದಿ ಸೊಲನಾಯ್ಡ್ ಕಂಪ್ಯಾರಿಟಿವ್ಲಿ ಲಾರ್ಜರ್ ದ್ಯಾನ್ ಇಟ್ಸ್ ರೇಡಿಯಸ್ ಇಸ್ ಕಾಲ್ಡ್ ಏನು ಕರಿತೀವಿ ಅಂದರೆ ಸೊ ದಟ್ ಈಸ್ ಕಾಲ್ಡ್ ಲಾಂಗ್ ಸೊಲನಾಯ್ಡ್. ಒಂದು ಇಂಪಾರ್ಟೆಂಟ್ ಕ್ವಶನ್ನು ಏನಪ್ಪ ಅಂತಂದರೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಲಾಂಗ್ ಸೊಲನಾಯ್ಡ್ ಅಥವಾ ಸೊಲನಾಯ್ಡಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾನೆ. 2 ಮಾರ್ಕ್ಸಿಗೆ ರಿಪೀಟ್ ಆಗಿದೆ ಎಕ್ಸಾಮಲ್ಲಿ. ಏನು ಎಕ್ಸ್ಪ್ರೆಷನ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ B is equal to mu naught into N into I. This is the expression for magnetic field when current passing through a solenoid. ಕರೆಂಟು ಸೊಲನಾಯ್ಡ್ ಮುಖಾಂತರ ಪಾಸ್ ಆದಾಗ ದಿಸ್ ಈಸ್ ದ ಎಕ್ಸ್ಪ್ರೆಷನ್. ವಾಟ್ ಇಸ್ ದ ಎಕ್ಸ್ಪ್ರೆಷನ್? B is equal to mu naught N I. 2 ಮಾರ್ಕ್ಸಿಗೆ ಎಕ್ಸ್ಪ್ಲೈನ್ ದ ಟರ್ಮ್ ಅಂತ ಕೇಳ್ತಾನೆ. ಟರ್ಮ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. mu naught ಅಂದರೆ ಏನು ಬರ್ತೀರಾ? ಪರ್ಮಿಯಬಿಲಿಟಿ ಇನ್ ಫ್ರೀ ಸ್ಪೇಸ್. ವಾಟ್ ಈಸ್ ಸ್ಮಾಲ್ ಎನ್? ಕರೆಕ್ಟಾಗಿ ಕೇಳಿಸ್ಕೊಡಿ, ಪ್ರಾಬ್ಲಮ್ ನ್ಯೂಮೆರಿಕಲ್ ಬೇಕಾಗ್ತದೆ. ಸ್ಮಾಲ್ ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಲೆಂತ್ ಅಂತ. ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಲೆಂತ್. ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್, ಎಲ್ ಅಂದರೆ ಲೆಂತ್. ಎರಡೂ ಮಾಡಿದ್ರೆ ಸ್ಮಾಲ್ ಎನ್. ವಾಟ್ ಈಸ್ ಐ? ಕರೆಂಟ್ ಪಾಸಿಂಗ್ ಥ್ರೂ ದ ಸೊಲನಾಯ್ಡ್. ದಿಸ್ ಈಸ್ ದ ಇಂಪಾರ್ಟೆಂಟ್. ಓಕೆ, ಇದ್ರ ಮೇಲೆ ನ್ಯೂಮೆರಿಕಲ್ಸ್ ಕೇಳ್ತಾನೆ. ಸೊ ನಂಬರ್ ಆಫ್ ಟರ್ನ್ಸ್ ಎನ್ ಕೊಡ್ತಾನೆ 10, ಲೆಂತ್ ಕೊಡ್ತಾನೆ 2. ಸೊ ಕರೆಂಟ್ 3 ಆಂಪಿಯರ್. ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಪ್ರಾಬ್ಲಮ್ಸ್ ನ್ಯೂಮೆರಿಕಲ್. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಅಬೌಟ್ ಲಾಂಗ್ ಸೊಲನಾಯ್ಡ್. ಇನ್ನೊಂದು ಪಾಯಿಂಟ್ ಇದೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದ ಸೊಲನಾಯ್ಡ್ ಇಸ್ 0. ಮ್ಯಾಗ್ನೆಟಿಕ್ ಫೀಲ್ಡು ಸೊಲನಾಯ್ಡಿಂದ ಹೊರಗಡೆ ಬಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಔಟ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? 0. ಬಿಕಾಸ್ ದ ಕರೆಂಟ್ ಈಸ್ ಎನ್ಕ್ಲೋಸ್ಡ್ ಈಸ್ 0. ಗ್ಯಾಪ್ ಮಾಡ್ಕೊಳ್ಳಿ 1 ಮಾರ್ಕ್ಸ್ಗೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದ ಸೊಲನಾಯ್ಡ್ ಇಸ್ ಆಲ್ವೇಸ್ 0 ಬಿಕಾಸ್ ಕರೆಂಟ್ ಎನ್ಕ್ಲೋಸ್ಡ್ ಈಸ್ 0.
ದಿಸ್ ಈಸ್ ಕಂಪ್ಲೀಟ್ಸ್ ಯುವರ್ ಟೊರಾಯ್ಡ್ ಸೊಲೆನಾಯ್ಡ್. ನೆಕ್ಸ್ಟ್ ಟಾಪಿಕ್ಕು ಟೊರಾಯ್ಡ್ ಅಂತ ಬರುತ್ತೆ. ಇದೆಲ್ಲ ಇನ್ಸ್ಟ್ರೂಮೆಂಟು. ಸೊಲೆನಾಯ್ಡ್ ಟೊರಾಯ್ಡ್ ಅನ್ನೋದು ಇನ್ಸ್ಟ್ರೂಮೆಂಟು, ಲ್ಯಾಬಲ್ಲಿ ನೀವು ನೋಡ್ಬೋದು. ಟೊರಾಯ್ಡ್ ಅಂದರೆ ಏನು ಸರ್? ಟೊರಾಯ್ಡ್ ಅಂದರೆ ಎ ಸರ್ಕ್ಯುಲರ್ ಹ್ಯಾಲೋ ಸರ್ಕ್ಯುಲರ್ ಮೆಟಲ್ ಅಥವಾ ಹ್ಯಾಲೋ ಸರ್ಕ್ಯುಲರ್ ಟ್ಯೂಬ್ ತೊಗೋತೀನಿ ನೋಡಿ. ಇದೊಂದು ಟ್ಯೂಬ್. ಹ್ಯಾಲೋ ಅಂತಂದರೆ ಏನು? ಒಳಗಡೆ ಖಾಲಿರೋದು, ಸೆಂಟ್ರ್ನಲ್ಲಿ ಖಾಲಿ ಇದ್ದು ಎಂಟಿದ್ದು, ಇದನ್ನು ಹ್ಯಾಲೋ ಸರ್ಕ್ಯುಲರ್ ಟ್ಯೂಬ್ ಅಂತ ಕರಿತೀವಿ. ಸೊ ಇದಕ್ಕೆ ಇನ್ಸುಲೇಟೆಡ್ ವೈರ್ನ ಕ್ಲೋಸ್ಲಿ ಪ್ಯಾಕ್ಡಾಗಿ ಹೂಂಡ್ ಮಾಡಿರ್ತೀವಿ. ಇನ್ಸುಲೇಟೆಡ್ ವೈರ್ ಅಂದರೆ ಇನ್ನೊಂದು ವೈರ್ ತೊಗೊಂಡಿದ್ದೀನಿ, ಇನ್ಸುಲೇಟೆಡ್ ವೈರು, ಇದನ್ನು ಹೂಂಡ್ ಮಾಡ್ತಾ ಹೋಗ್ತೀವಿ ನೋಡಿ. ಕ್ಲೋಸ್ಲಿ ಪ್ಯಾಕ್ಡ್ ವೈರ್ ಪಕ್ಕದಲ್ಲೇ ಈ ಥರ ಹೂಂಡ್ ಮಾಡ್ಕೊಂಡು ಇದ್ರ ಮೇಲೇ ಸುತ್ಕೊಂಡು ಹೋಗಿರ್ತೀವಿ. ಸೊ ಇಂಥ ಒಂದು ಇನ್ಸ್ಟ್ರೂಮೆಂಟ್ನ ನಾವೇನು ಕರಿತೀವಿ ಅಂದರೆ ದಿಸ್ ಈಸ್ ಕಾಲ್ಡ್ ಟೊರಾಯ್ಡ್. ದಿಸ್ ಈಸ್ ಕಾಲ್ಡ್ ಟೊರಾಯ್ಡ್. ವಾಟ್ ಈಸ್ ಟೊರಾಯ್ಡ್? ಟೊರಾಯ್ಡ್ ಈಸ್ ಎ ಕನ್ಸ್ಟ್ರಕ್ಟೆಡ್ ಬೈ ಆ್ಯನ್ ಇನ್ಸುಲೇಟೆಡ್ ಟ್ಯೂಬ್ ಅಥವಾ ಹ್ಯಾಲೋ ಸರ್ಕ್ಯುಲರ್ ಟ್ಯೂಬ್. ಇಟ್ ಈಸ್ ಕನ್ಸಿಸ್ಟ್ ಆಫ್ ಎ ಹ್ಯಾಲೋ ಸರ್ಕ್ಯುಲರ್ ಟ್ಯೂಬ್ ಇನ್ ವಿಚ್ ಎ ಟರ್ನ್ಸ್ ಅಥವಾ ಕಂಡಕ್ಟಿಂಗ್ ಟರ್ನ್ಸ್ ಅಥವಾ ಇನ್ಸುಲೇಟೆಡ್ ವೈರ್ wounded ಆನ್ ದಿಸ್ ಹ್ಯಾಲೋ ಟ್ಯೂಬ್. ಸೊ ಕ್ಲೋಸ್ಲಿ ಪ್ಯಾಕ್ಡ್ ಈಸ್ ಕಾಲ್ಡ್ ಟೊರಾಯ್ಡ್. ಅಂದರೆ ಒಂದು ಹ್ಯಾಲೋ ಟ್ಯೂಬ್ನ ತೊಗೊಂಡು ಅದಕ್ಕೆ ಇನ್ಸುಲೇಟೆಡ್ ವೈರ್ನ ಸರ್ಕ್ಯುಲರ್ ಕ್ಲೋಸ್ಲಿ ಪ್ಯಾಕ್ಗೆ ಸುತ್ತಿದ್ರೆ ಅಂಥ ಒಂದು ಇನ್ಸ್ಟ್ರೂಮೆಂಟ್ನ ಕರಿತೀವಿ ಟೊರಾಯ್ಡ್ ಅಂತ ಕರಿತೀವಿ. ಸರಿ ಸರ್, ಇದರಲ್ಲಿ ಎಷ್ಟೇ ಇಂಪಾರ್ಟೆಂಟ್ ಕ್ವಶನ್, ಸೇಮ್ ಟಾಪಿಕ್. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಟೊರಾಯ್ಡ್. ಸೊಲೆನಾಯ್ಡ್ ಆಯಿತು ಮ್ಯಾಗ್ನೆಟಿಕ್ ಫೀಲ್ಡು μ0 Ni. ಟೊರಾಯ್ಡ್ಗೆ ಎಷ್ಟು ಬರುತ್ತೆ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ? ಸೇಮ್ ಯು ಹ್ಯಾವ್ ಟು ರಿಮೆಂಬರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಟೊರಾಯ್ಡ್ ಈಸ್ B is equal to μ0 × N × I, ವೇರ್ μ0 ಅಂದ್ರೇನು? ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಇನ್ ಫ್ರೀ ಸ್ಪೇಸ್. ಸ್ಮಾಲ್ n ಅಂದರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಪರ್ ಲೆಂತ್. ನಂಬರ್ ಆಫ್ ಟರ್ನ್ಸ್ ಪರ್ ಲೆಂತ್. I ಅಂದರೆ ಕರೆಂಟ್ ಪಾಸಿಂಗ್ ಥ್ರೂ ದ ಟೊರಾಯ್ಡ್. ಸೇಮ್ ಇದಕ್ಕೂ ಎಕ್ಸ್ಪ್ರೆಷನ್ ಸೇಮು. ಇದಕ್ಕೂ ನೋಟ್ಸಲ್ಲಿ ಜಾಸ್ತಿ ಇದೆ, ಎಕ್ಸಸ್ ಬರೆದಿದ್ದೀವಿ ನೋಡಿ. ನೋಟ್ಸಲ್ಲಿ ಏನೇನೋ ಇದೆ, ಅಷ್ಟು ಬೇಡ, ಇಷ್ಟು ಮಾತ್ರ ಮೆನ್ಷನ್ ಮಾಡಿ. ಫೈನ್. ಇದರಲ್ಲೂ ಅಷ್ಟೇ ದ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದ ಸೊಲೆನಾಯ್ಡ್ ಈಸ್ 0. ಇಲ್ಲೂ ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದ ಟೊರಾಯ್ಡ್ ಈಸ್ 0 ಬಿಕಾಸ್ ದ ಕರೆಂಟ್ ಈಸ್ ಎನ್ಕ್ಲೋಸ್ಡ್ ಈಸ್ 0. ದ ಕರೆಂಟ್ ಎನ್ಕ್ಲೋಸ್ಡ್ ಈಸ್ ಸೇಮ್ ಪಾಯಿಂಟ್. ಒಂದು ಮಾರ್ಕ್ಸಿಗೆ ಹೇಳ್ತಾ ಇರುತ್ತೆ. ಸೊ ದಿಸ್ ಕಂಪ್ಲೀಟ್ ಯುವರ್ ಲಾಂಗ್ ಸೊಲೆನಾಯ್ಡ್ ಆ್ಯಂಡ್ ಟೊರಾಯ್ಡ್. ನೆಕ್ಸ್ಟ್ ಟಾಪಿಕ್ಕು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ಲು, ಫಾರ್ ಎಕ್ಸಾಂಪಲ್ ನಾನೇ ಚಾರ್ಜ್ ಪಾರ್ಟಿಕಲ್ಲು, ಐ ಆಮ್ ದ ಚಾರ್ಜ್ ಪಾರ್ಟಿಕಲ್. ಸೊ ನಾನು ಇದೇನು ನಿಮ್ಮ ಮುಂದೆ ಓಡಾಡ್ತಾ ಇಲ್ಲ, ದೀಸ್ ಆರ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಮ್ಯಾಗ್ನೆಟಿಕ್ ಫೀಲ್ಡು. ಈ ಚಾರ್ಜ್ಡ್ ಪಾರ್ಟಿಕಲ್ಲು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವಿಂಗಲ್ಲಿದ್ದಾಗ ಇಟ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅದು ಏನು ಎಕ್ಸ್ಪ್ರೆಷನ್? ಲೆಟ್ Q be the charge particle. Q be the charged particle. Q ಅನ್ನೋದು ಒಂದು ಚಾರ್ಜ್ ಪಾರ್ಟಿಕಲ್ಲು ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ v. ಯಾವುದೇ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದ್ರೆ ಏನಿರುತ್ತೆ? ವೆಲಾಸಿಟಿ ಇರುತ್ತೆ. ಆ್ಯಂಡ್ ಯಾವುದರಲ್ಲಿ ಯಾವ ಪಾರ್ಟಿಕಲ್ ಮತ್ತೆ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಯಾವುದೋ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಮೂವ್ ಆಗುತ್ತೆ. ಇವೆರಡು ವೆಕ್ಟಾರ್ ಕ್ವಾಂಟಿಟಿ. ಈಗ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ವಿತ್ ಎ ವೆಲಾಸಿಟಿ v in a magnetic field which experience a force. What is the expression for force? That force is given by vector F is equal to Q B V sin theta. This is the expression for force. ಅಂದರೆ ಒಂದು ಕಾನ್ಸೆಪ್ಟ್ ತಲೆ ಇರಬೇಕು. ಎನಿ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ವಿತ್ ಎ ವೆಲಾಸಿಟಿ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಹ್ಯಾವಿಂಗ್ ಎ ಫೋರ್ಸ್. That force is given by QBV sin theta. Sir, what is Q, sir? Q is the charge. Sir, what is B, sir? Magnetic field. Magnetic field vector. Okay, vector alwa. What is V? Velocity. Velocity vector. What is theta, sir? Theta is the angle between magnetic field vector and velocity vector. ಸೊ ಮ್ಯಾಗ್ನೆಟಿಕ್ ಫೀಲ್ಡಿಗೂ ವೆಲಾಸಿಟಿಗೂ ಏನು ಆ್ಯಂಗಲ್ ಬರುತ್ತೋ ದಟ್ ಈಸ್ ಕಾಲ್ಡ್ ತೀಟಾ ಅಂತ ಕರಿತೀವಿ.
This is the expression for, so when force experience a charge particle moving in an magnetic field, F is equal to QBV sin theta. Q is called charge, B is called magnetic field, V is called velocity, theta is the angle between magnetic field and velocity. Okay. Next topic ಏನಪ್ಪ ಅಂದರೆ ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬರುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸು. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಮತ್ತು ಕ್ರಾಸ್ ಕ್ವಶನ್ಸ್ ಕೇಳ್ತಾರೆ. ಮೊದಲನೇ ಪಾಯಿಂಟ್ ಏನು ಸಹ ನೋಟ್ ಅಂತ ಹಾಕಿ. ಸೊ ಫಸ್ಟ್ ಪಾಯಿಂಟು, ಇಫ್ ಚಾರ್ಜ್ ಇಸ್ ಅಟ್ ರೆಸ್ಟ್, ಇಫ್ ಚಾರ್ಜ್ ಈಸ್ ಅಟ್ ರೆಸ್ಟ್. ಸರ್ ಚಾರ್ಜು ರೆಸ್ಟಲ್ಲಿದ್ದರೆ ಏನಾಗುತ್ತೆ ಸರ್? ಸರ್ ಚಾರ್ಜು ರೆಸ್ಟಲ್ಲಿದೆ ಅಂದರೆ ಐ ಆಮ್ ದ ಚಾರ್ಜ್, ಐ ಆಮ್ ಇನ್ ರೆಸ್ಟ್, ನಾನು ನಾಟ್ ಮೂವಿಂಗ್, ಯಾವ ಸೈಡು ಮೂವ್ ಆಗ್ತಾ ಇಲ್ಲ. ಸೊ ಆಗ ನಾನು ಮೂವ್ ಆಗ್ತಾ ಇಲ್ಲ ಅಂದರೆ ಚಾರ್ಜು ರೆಸ್ಟಲ್ಲಿದೆ ಅಂದರೆ ವೆಲಾಸಿಟಿ ಏನಾಯಿತು? ಝೀರೋ. ವೆಲಾಸಿಟಿ ಏನಾಯಿತು? ಝೀರೋ. ಇಫ್ ದ ವೆಲಾಸಿಟಿ ಈಸ್ ಝೀರೋ, ಸೊ ವಿ ಈಸ್ ಈಕ್ವಲ್ ಟು ಝೀರೋ, ದಿಸ್ ಹೋಲ್ ಟರ್ಮ್ ಬಿಕಮ್ಸ್ ಝೀರೋ, ದೆನ್ ಫೋರ್ಸ್ ಈಸ್ ಆಲ್ಸೋ ಝೀರೋ. ಫೋರ್ಸ್ ಈಸ್ ಆಲ್ಸೋ ಝೀರೋ. ನೋಡಿ ಕ್ವಶನ್ ಕೇಳ್ತಾನೆ, 1 ಮಾರ್ಕ್ಸ್ ಕ್ವಶನ್, ಕ್ರಾಸ್ ಕ್ವಶನ್ ಥರ. ಇಫ್ ಎ ಚಾರ್ಜ್ ಪಾರ್ಟಿಕಲ್ is at rest in magnetic field, uniform magnetic field, what would be the experience a force? ಚಾರ್ಜ್ ಪಾರ್ಟಿಕಲ್ಲು ರೆಸ್ಟಲ್ಲಿದೆ, ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇದೆ, ಏನು ಫೋರ್ಸ್ ಬರುತ್ತೆ? ಫೋರ್ಸ್ ಇಸ್ ಝೀರೋ. ಬಿಕಾಸ್ ಇಫ್ ಚಾರ್ಜ್ ಪಾರ್ಟಿಕಲ್ ಇಸ್ ಅಟ್ ರೆಸ್ಟ್, ವೆಲಾಸಿಟಿ ಇಸ್ ಝೀರೋ, ಫೋರ್ಸ್ ಇಸ್ ಆಲ್ಸೋ ಝೀರೋ. ನೆಕ್ಸ್ಟ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ನಲ್ಲಿ ಚಾರ್ಜ್ ಇನ್ ಮೋಷನ್. ಈಗ ಚಾರ್ಜ್ ಮೂವಿಂಗಲ್ಲಿದೆ, ಏನಾಗುತ್ತೆ ನೋಡೋಣ. ಚಾರ್ಜ್ ಇನ್ ಮೋಷನ್, ಚಾರ್ಜ್ ಇನ್ ಮೋಷನ್. ಈ ಚಾರ್ಜ್ ಇನ್ ಮೋಷನಲ್ಲಿ ತುಂಬ ವೆರೈಟಿ ಬರುತ್ತೆ. ಫಸ್ಟ್ ವೆರೈಟಿ ಎ, ಇಫ್ ದ ಚಾರ್ಜ್ ಮೋಷನ್ ಎಗೇನೆಸ್ಟ್ ಆರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಐ ವಿಲ್ ಟೆಲ್ ಯು. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. This is the direction of magnetic field. If the charge particle, this is Q, charge particle is Q, it is moving along the direction of with velocity, moving along the direction of magnetic field. ಅಥವಾ against ಅಂದರೆ ಈ ಥರ, these are against, these are along the direction, moving along the direction. ಹೀಗಿದ್ರೆ ಏನಾಗುತ್ತೆ? ಹೀಗಿದ್ದಾಗಲೂ ಫೋರ್ಸ್ ಬಿಕಮ್ಸ್ ಝೀರೋ. ಫೋರ್ಸ್ ಬಿಕಮ್ಸ್ ಝೀರೋ. ಯಾಕೆ ಸರ್ ಅಂದರೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡು ವೆಲಾಸಿಟಿ ಪ್ಯಾರಲಲ್ ಆಗಿದೆ. ಅಲಾಂಗ್ ದ ಡೈರೆಕ್ಷನ್ ಅಂದರೆ ಪ್ಯಾರಲಲ್. ಇಫ್ ದ ಪ್ಯಾರಲಲ್, ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು? ಝೀರೋ. ಸೊ ಥೀಟಾ ಇಸ್ ಈಕ್ವಲ್ ಟು ಝೀರೋ. ವಾಟ್ ಇಸ್ ಸೈನ್ ಝೀರೋ? ಝೀರೋ. ಫೋರ್ಸ್ ಇಸ್ ಝೀರೋ. ಯು ಹ್ಯಾವ್ ಟು ಕ್ಲಿಯರ್ ದಟ್. ಎ ಚಾರ್ಜ್ ಪಾರ್ಟಿಕಲ್ move, the velocity of a charge particle moving along the direction of magnetic field or against the direction of magnetic field, the force is always zero. Force is always zero. ಒಂದು ಪಾಯಿಂಟು ರೆಸ್ಟು, ಇನ್ನೊಂದು ಮೋಷನ್. ಈ ಮೋಷನಲ್ಲಿ ಎರಡನೇದು ಪಾಯಿಂಟ್ ಬಿ. ಸರ್ ಪಾಯಿಂಟ್ ಬಿ ಏನಿರುತ್ತೆ? ಇಫ್ ದ ಚಾರ್ಜ್ ಪಾರ್ಟಿಕಲ್, the velocity of charge particle moving perpendicular to the magnetic field. Sir, we call this is the direction of magnetic field. Direction of magnetic field. This is the charge particle Q moving with a velocity v. Moving with a velocity v. The angle between magnetic field and velocity are perpendicular to each other. Perpendicular to each other. Then force is maximum. Force is maximum. ಹೇಗೆ ಸರ್? ಥೀಟಾ ಇಸ್ ಈಕ್ವಲ್ ಟು ಎಷ್ಟು? 90. ಥೀಟಾ ಇಸ್ ಈಕ್ವಲ್ ಟು 90. ವಾಟ್ ಈಸ್ ಸೈನ್ 90? ಸೈನ್ 90 ಇಸ್ ಈಕ್ವಲ್ ಟು 1. ಸೈನ್ 90 ಇಸ್ ಈಕ್ವಲ್ ಟು 1 ಆರ ಈಕ್ವೇಷನ್ ಏನಾಗುತ್ತೆ? ಫೋರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ. ಎಫ್ ಮ್ಯಾಕ್ಸಿಮಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಕ್ಯೂ ಬಿ ವಿ. ಎಫ್ ಮ್ಯಾಕ್ಸಿಮಾ ಇಸ್ ಈಕ್ವಲ್ ಟು ಕ್ಯೂ ಬಿ ವಿ. ಗಾಟ್ ಮೈ ಪಾಯಿಂಟ್? ಒನ್ ಮೋರ್ ಪಾಯಿಂಟ್ ಏನಪ್ಪ ಅಂದರೆ, ಈ ಟ್ರೇಸ್ ಸರ್ಕ್ಯುಲರ್ ಪಾತ್. ಟ್ರೇಸ್ ಅಂದರೆ ಚಾರ್ಜ್ ಪಾರ್ಟಿಕಲ್ಲು ಮ್ಯಾಗ್ನೆಟಿಕ್ ಫೀಲ್ಡಿಗೆ, ಚಾರ್ಜ್ ಪಾರ್ಟಿಕಲ್ಲು ಮ್ಯಾಗ್ನೆಟಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ ಇದ್ದರೆ ಆವಾಗ ಚಾರ್ಜ್ ಪಾರ್ಟಿಕಲ್ಲು ಯಾವ ಥರ ಹೋಗ್ತದೆ? ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುತ್ತೆ. ಇಟ್ ಟ್ರೇಸ್ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತ್. ಅಂಡರ್ಸ್ಟುಡ್ ವಾಟ್ ಮೈ ಪಾಯಿಂಟ್? If the direction of the magnetic field and charge velocity are perpendicular to each other, the force is maximum. Theta is equal to 90, sin 90 is equal to 1, force maximum is equal to QBV. And charge particle moving in, they takes a circular path. Trace ಏನಾಗುತ್ತೆ? Circular path ಅಲ್ಲಿ ಮೂವ್ ಆಗುತ್ತೆ. ಫಸ್ಟ್ ಕ್ವಶನ್ ಆಯಿತು, ಎರಡನೇ ಆಪ್ಷನ್ ಆಯಿತು, ಮೂರನೇದು ಸಿ.
ಇವನ್ನೆಲ್ಲ ನಿಮ್ಮ ಸಿ ಇ ಟಿ ಕ್ವಶನ್ಸು, ಕ್ರಾಸ್ ಕ್ವಶನ್ಸು, ಎಕ್ಸಾಮ್ಸಲ್ಲಿ, ಆನ್ಯಲ್ ಎಕ್ಸಾಮ್ಸಲ್ಲಿ ಎಲ್ಲ ಥರ ಕ್ವಶನ್ಸು ಫ್ರೇಮ್ ಮಾಡ್ತಾ ಇರ್ತಾರೆ. ಸರ್ ಮೂರನೇದು ಏನು ಸರ್? ಇಫ್ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ರ್ಯಾಂಡಮ್ ಡೈರೆಕ್ಷನ್, ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್, ವಾಟ್ ಈಸ್ ರ್ಯಾಂಡಮ್ ಡೈರೆಕ್ಷನ್? ರ್ಯಾಂಡಮ್ ಡೈರೆಕ್ಷನ್ ಮೀನ್ಸ್ ಇಟ್ ನಾಟ್ ಮೂವಿಂಗ್ ಅಲಾಂಗ್ ಆರ್ ನಾಟ್ ಮೂವಿಂಗ್ ಎಗನೆಸ್ಟ್ ಆರ್ ನಾಟ್ ಮೂವಿಂಗ್ ಪರ್ಪೆಂಡಿಕ್ಯುಲರ್. ಅಲಾಂಗಾಗೂ ಮೂವ್ ಆಗಲ್ಲ, ಆಪೋಸಿಟಾಗೂ ಮೂವ್ ಆಗಲ್ಲ, ಪರ್ಪೆಂಡಿಕ್ಯುಲರ್ ಮೂವ್ ಆಗಲ್ಲ. ಅಂದರೆ ರ್ಯಾಂಡಮ್ ಡೈರೆಕ್ಷನ್ ಏನೋ ಇವು ರ್ಯಾಂಡಮ್ ಡೈರೆಕ್ಷನಲ್ಲಿ ಮೂವ್ ಆದರೆ ಏನಾಗುತ್ತೆ ಸರ್ ಅಂದರೆ, ಸೊ ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಇನ್ ರ್ಯಾಂಡಮ್ ಡೈರೆಕ್ಷನಲ್ಲಿ ಇಟ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಈ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ ಇಟ್ ಟ್ರೇಸಸ್ ಎ ಇಲಿಕಲ್ ಪಾತ್. ಏನು ಬರುತ್ತೆ? ಇಲಿಕಲ್ ಪಾತ್. ಇಲಿಕಲ್ ಅಂದರೆ ಅಥವಾ ಇಲಿಕಲ್ ಅಂದರೆ ಸರಳಿ ರೂಪ, ಈ ರೂಪಕ್ಕೆ ಬರುತ್ತೆ ಯಾವಾಗ ರ್ಯಾಂಡಮ್ ಡೈರೆಕ್ಷನ್ ಇದೆ. ಇಫ್ ಚಾರ್ಜ್ ಪಾರ್ಟಿಕಲ್ ರೆಸ್ಟ್, ಫೋರ್ಸ್ ಇಸ್ 0. ಚಾರ್ಜ್ ಡೈರೆಕ್ಷನ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಆಪೋಸಿಟ್ ಡೈರೆಕ್ಷನ್ ಇಸ್ ಫೋರ್ಸ್ ಇಸ್ 0. perpendicular to each other, the force maximum, circular path, random direction, it experiences a force in helical shape. It traces the helical, sarali rupa. Helical means sarali ರೂಪದಲ್ಲಿ ಬರೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ನೋಟ್ಸಲ್ಲಿಲ್ಲ, ಯು ಹ್ಯಾವ್ ಟು ನೋಟ್ ಡೌನ್. ನೋಟ್ಸಲ್ಲಿಲ್ಲ. ಒಂದು ವರ್ಷ ಒಂದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಏನು ಕೇಳಿದ, ನಿಮಗೆ ಕನ್ಫ್ಯೂಷನ್ ಮಾಡಬೇಕು ಅಂದ್ಬಿಟ್ಟು ದೇ ಆಸ್ಕಿಂಗ್ ಎ ಫ್ರೇಮ್ ಒನ್ ಕ್ವಶನ್. ಎ ನ್ಯೂಟ್ರಾನ್ ಮೂವಿಂಗ್ ಇನ್ ಎ ವೆಲಾಸಿಟಿ ವಿತ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಎ ನ್ಯೂಟ್ರಾನ್ ಮೂವಿಂಗ್ ವಿತ್ ಎ ವೆಲಾಸಿಟಿ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ವಾಟ್ ವುಡ್ ಬಿ ದ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಅಂತ ಕೇಳಿದೆ. ನ್ಯೂಟ್ರಲ್ ಪಾರ್ಟಿಕಲ್ಲು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಆಗ್ತಾಯಿದ್ರೆ, ಸರ್ ನೀವೇನು ಮಾಡ್ತೀರಾ, ನ್ಯೂಟ್ರಲ್ ಪಾರ್ಟಿಕಲ್ ಸೊ ಅಲ್ಲಿಗೆ ಏನು ಬರ್ತೀವಿ, F=QB. ನ್ಯೂಟ್ರಲ್ ಪಾರ್ಟಿಕಲ್ಗೆ ಈಗ ನ್ಯೂಟ್ರಾನ್, ಫಾರ್ ಎಕ್ಸಾಂಪಲ್ ನ್ಯೂಟ್ರಾನ್ ಅಂದರೂ ಅದನ್ನೇ, ನ್ಯೂಟ್ರಲ್ ಪಾರ್ಟಿಕಲ್ ಅಂದರೂ ಅದನ್ನೇ. ಯಾಕೆಂದರೆ ನ್ಯೂಟ್ರಾನ್ಗೆ ವಾಟ್ ಇಸ್ ದ ಚಾರ್ಜ್? 0. ಎಲೆಕ್ಟ್ರಾನಿಕ್ ಚಾರ್ಜ್ ಇದೆ, ಪ್ರೋಟಾನಿಕ್ ಚಾರ್ಜ್ ಇದೆ. ನ್ಯೂಟ್ರಲ್ ಪಾರ್ಟಿಕಲ್ ಅಂದರೆ ನ್ಯೂಟ್ರಾನಿಕ್ ಚಾರ್ಜ್ ಇಲ್ಲ. ಸೊ ಚಾರ್ಜೇ ಇಲ್ಲ ಅಂದರೆ ಫೋರ್ಸ್ ಎಷ್ಟಾಗುತ್ತೆ? 0. ಇಫ್ Q=0, ಫೋರ್ಸ್ ಅಂದರೆ a neutron or neutral particle moving with a velocity in magnetic field, then force is also 0. ಈ ಕ್ವಶನ್ ನೋಟ್ಸಲ್ಲಿಲ್ಲ, ಆದರೂ ಹೇಳಿರ್ತೀನಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ನೋಡಿ, ಇದರಲ್ಲಿ ಎಕ್ಸ್ಪ್ರೆಷನ್ ಬರೆದು ಟರ್ಮ್ ಎಕ್ಸ್ಪ್ಲೈನ್ ಮಾಡಿ ಅಥವಾ ಹಿಂಗೇನಾಗ್ಬೋದು, ಏನಾರು ಒಂದು ಕ್ವಶನ್ ಫ್ರೇಮ್ ಮಾಡ್ತಾ ಇರ್ತಾರೆ. ಎದಕ್ಕಾರು ನೀಟು, CET, JEE ಕ್ವಶನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಯು ಕ್ಯಾನ್ ಎಕ್ಸ್ಪ್ಲೈನ್. ಫೈನ್. ಓಕೆ, ಈಗ ಆಲ್ರೆಡಿ ನಮಗೆ ವಾಟ್ ಈಸ್ ದ ಫೋರ್ಸ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತು. ವೆಕ್ಟಾರ್ F = Q ಇಂಟು B, ವೆಕ್ಟಾರ್ V ಸೈನ್ ಥೀಟಾ. ನೋಡಿ, ಈ ಎಕ್ಸ್ಪ್ರೆಷನಲ್ಲಿ ವೆಕ್ಟಾರ್ B = ವೆಕ್ಟಾರ್ F ಆಗಬೇಕು. ಯಾವಾಗುತ್ತೆ? ಇಫ್ ಚಾರ್ಜ್ ಈಸ್ 1 ಕೂಲಮ್, if Q = Coulomb, if the velocity moving with a 1 meter into second inverse, charged particle with a 1 meter per second inverse, and theta, the angle between the velocity and magnetic field is 90 degree. ಆಗ ಏನಾಗುತ್ತೆ? B = F ಆಗುತ್ತೆ. What is magnetic field strength? Definition. The magnetic field strength at a point, numerically equal to the force experienced by if charge 1 coulomb moving with a velocity 1 meter into second inverse perpendicular to the direction of magnetic field, is called magnetic field strength. Once again, I repeat my definition. One more question. Define magnetic field strength. The magnetic field strength at a point is numerically equal to force experienced by charge 1 coulomb moving with a velocity 1 meter into second inverse perpendicular to the direction of magnetic field, is called magnetic field strength. What is the SI unit of magnetic field strength? Tesla. What is the SI unit of magnetic field strength? Tesla. So Tesla, magnetic Tesla ge symbol T.
small letter O, Tesla T. How to define Tesla? Same question. If the magnetic field, if the F is equal to B is equal to F, magnetic field strength is said to be a 1 Tesla. If what is the charge? 1 coulomb. What is the charge? 1 coulomb. Moving with a velocity 1 meter into second inverse, then experienced force is 1 Newton. ಅಂದರೆ ಒಂದು ಚಾರ್ಜ್ ಪಾರ್ಟಿಕಲ್ಲು, ಸೊ ಟೆಸ್ಲಾ ಅಂತ ಹೇಳ್ಬೇಕಾದ್ರೆ ಚಾರ್ಜ್ ಪಾರ್ಟಿಕಲ್ಲು 1 ಕೂಲಮ್ಮು 1 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೂವ್ ಆಗ್ತಾ ಇದ್ದು, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದು, ಆಗ ಫೋರ್ಸು 1 ನ್ಯೂಟನ್ ಎಕ್ಸ್ಪೀರಿಯನ್ಸ್ ಆದರೆ ಅದನ್ನು 1 ಟೆಸ್ಲಾ ಅಂತ ಕರೀತಾರೆ. ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಸೆಡ್ ಟು ಬಿ ಎ 1 ಟೆಸ್ಲಾ, magnetic field strength is said to be a 1 Tesla if 1 coulomb of charge moving with a velocity 1 meter per second perpendicular to the direction of magnetic field experience a force 1 Newton. Experience a force 1 Newton. Understood? Once again, repeat my definition. 1 Tesla. Define Tesla. Or define SI unit of magnetic field. The magnetic field at a point is said to be a 1 Tesla if 1 coulomb of charge moving with a velocity 1 meter into second inverse perpendicular to the direction of magnetic field, then the experienced force 1 Newton. 1 Newton. Fine. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು 1 ಟೆಸ್ಲಾ ಡೆಫಿನೇಷನ್. ಆಮೇಲೆ ಆಲ್ ದೀಸ್ ಥಿಂಗ್ಸ್ ಆರ್ ನಿಮಗೆ ಗೊತ್ತಿದೆ. ಒಂದೊಂದು ಮಾರ್ಕ್ಸಿಗೆ ನ್ಯೂಟ್ರಲ್ ಪಾರ್ಟಿಕಲ್ 4 0 ಯಾವಾಗ ಮ್ಯಾಕ್ಸಿಮಮ್ಮು ಶೇಪ್ ಆಗುತ್ತೆ. Fine.